ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಮ್ಮನವರುಗಳಾದಂತಹ ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಪೂರ್ವಕ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣದಲ್ಲಿಯೂ ಸಹ ನೆಲೆ ನಿಂತು ಸದಾಕಾಲ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಬರುತ್ತಿರುವಂತಹ ಶ್ರೀ ನಾಗದೇವತೆ ಅಮ್ಮನವರುಗಳನ್ನು ನೆನೆದುಕೊಂಡು ಇಂದು 137ನೇ ಸುತ್ತಿನ ಪಾದಯಾತ್ರೆಯನ್ನು ಆರಂಭಿಸಿರುತ್ತೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದಗಳು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆಲ್ಲರಿಗೂ ಸಹ ಇರಲಿ ಎಂದು ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ಕ್ಷೇತ್ರವನ್ನು ಅಂದು ಈ ಕ್ಷೇತ್ರದಲ್ಲಿ ಒಂದು ಸಭಾಭವನವನ್ನು ನಿರ್ಮಾಣ ಮಾಡಬೇಕೆಂದು ನಾಮಫಲಕವನ್ನು ಅಳವಡಿಸಿದಾಗ ಭವಿಷ್ಯದ ನನ್ನ ಕನಸಿಗೆ ಅಮ್ಮನವರು ಆಶೀರ್ವದಿಸಿ ನನ್ನ ಸಹೋದರರ ಒಂದು ವೃತ್ತಿ ಜೀವನದ ಸಮಯ ಪ್ರಜ್ಞೆಯಿಂದಾಗಿ ಸಭಾಭವನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವೂ ಸಹ ಅಮ್ಮನವರ ಆಶೀರ್ವಾದಗಳೊಂದಿಗೆ ನೆರವೇರಿತು. ತದನಂತರ ಈ ಸಭಾಭವನ ನಿರ್ಮಾಣ ಮಾಡಲು ಮಣ್ಣಿನ ಪರೀಕ್ಷೆಯನ್ನು ಸಹ ಮಾಡಿಸಲಾಯಿತು. ಆ ನಂತರ ಸಭಾಭವನವನ್ನು ನಿರ್ಮಾಣ ಮಾಡುವಂತಹ ಗುತ್ತಿಗೆದಾರರಾದಂತಹ ಶ್ರೀಯುತರು ಈ ಸ್ಥಳಕ್ಕೆ ಬಂದು ಈ ಸ್ಥಳದಲ್ಲಿ ತಾವು ನೀಡಿರುವಂತಹ ಒಂದು ಸಭಾಭವನ ನಿರ್ಮಾಣದ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಾಭಿಮುಖವಾದ ಸುತ್ತಳತೆಯ ಒಂದು ಪ್ರಮಾಣಕ್ಕೆ ತಾವು ಈ ಕ್ಷೇತ್ರದಲ್ಲಿ ಒಂದು ಸ್ಥಳಾವಕಾಶವನ್ನು ವಿಸ್ತರಿಸಿಕೊಡಬೇಕೆಂದು ತಮ್ಮಲ್ಲಿ ತಿಳಿಸಿದ್ದರು. ಅದರಂತೆಯೇ ನಾನು ನನ್ನ ಸಹೋದರರಾದ ಶ್ರೀಯುತ ಜಿ ಸುಂದರೇಶ್ ಬಿನ್ ಗೋಪಾಲಪ್ಪ ಹಾಗೂ ನಮ್ಮ ದೊಡ್ಡಪ್ಪನವರ ಮಗನಾದಂತಹ ಶ್ರೀ ಮುರಳೀರವರು ಈ ಸ್ಥಳಕ್ಕೆ ಬಂದು ಪರಿಶೀಲಿಸಲಾಗಿ ಸಭಾಭವನಕ್ಕೆ ಬೇಕಾದಂತಹ ಸೂಕ್ತವಾದ ಒಂದು ಸ್ಥಳಾವಕಾಶವನ್ನು ವಿಸ್ತರಿಸಿಕೊಡಬೇಕೆಂದು ಆ ಜವಾಬ್ದಾರಿಯನ್ನು ಅರಿತು ಚರ್ಚಿಸುತ್ತಿದ್ದಾಗ ಇಲ್ಲಿದ್ದಂತಹ ಕೆಲವೊಂದು ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸಿ ಕೊಡಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲೆ ಬರುತ್ತದೆ. ಸಭಾಭವನದ ಶಂಕುಸ್ಥಾಪನಾ ಪೂಜಾ ಕಾರ್ಯಕ್ರಮವು ನೆರವೇರಿತು. ಹಾಗೆಯೇ ಕೆಲವೊಂದು ಗೌಪ್ಯತೆಯನ್ನು ಕಾಪಾಡಬೇಕೆಂದು ನಮ್ಮೂರಿನ ಈ ಕ್ಷೇತ್ರದ ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡಾಗ ಅವರೂ ಸಹ ಅದಕ್ಕೆ ಸಹಮತ ವ್ಯಕ್ತಪಡಿಸಿ ಜೊತೆಗೂಡಿದರು. ಆ ನಂತರ ಈ ಸಭಾಭವನದ ಒಂದು ನೀಲನಕ್ಷೆಯನ್ನು ನಮಗೆ ನೀಡಿದಾಗ ಅದು ಯಾವ ಕಡೆ ಬಂದರೆ ಚೆನ್ನಾಗಿ ಮೂಡಿಬರುತ್ತದೆ ಹಾಗೂ ಆ ಮೂಡಿಬರಲು ಸುಂದರವಾಗಿ ಮೂಡಿಬರಲು ಆ ಒಂದು ಸ್ಥಳಾವಕಾಶದ ವಿಸ್ತರಣೆಯನ್ನು ಮಾಡಿಕೊಟ್ಟಲ್ಲಿ ನಮಗೆ ಈ ಕ್ಷೇತ್ರದಲ್ಲಿ ಒಂದು ಅತ್ಯದ್ಭುತವಾದ ಒಂದು ಸಭಾಭವನ ನಿರ್ಮಾಣವಾಗುತ್ತದೆ ಎಂದು ಮನಗಂಡು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದಂತಹ ಶ್ರೀಯುತ ರಾಘವೇಂದ್ರ ಭಟ್ರವರು ತಮ್ಮ ಗುರುಗಳ ಹಾಗೂ ತಮ್ಮ ಪಾಂಡಿತ್ಯದ ಅನುಭವದಿಂದಾಗಿ ಒಂದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಾಭಿಮುಖವಾದ ಒಂದು ಸುತ್ತಳತೆಯನ್ನು ನಮಗೆ ನೀಡಿರುತ್ತಾರೆ. ಆ ಸುತ್ತಳತೆಯನ್ನು ತೆಗೆದುಕೊಂಡು ಬಂದು ನಾವುಗಳು ಎಲ್ಲರಿಗೂ ಸಹ ಮನವರಿಕೆ ಮಾಡಿಕೊಟ್ಟಿರುತ್ತೇವೆ. ತದನಂತರ ನನ್ನ ಸಹೋದರರೊಂದಿಗೆ ಬಂದು ಸಭಾಭವನಕ್ಕೆ ಬೇಕಾದಂತಹ ಒಂದು ಸುತ್ತಳತೆಯ ವಿಶಾಲವಾದ ಜಾಗವನ್ನು ವಿಸ್ತರಿಸಲು ಈ ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸಬೇಕಾಗಿರುತ್ತದೆ. ಆ ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸುವಂತಹ ಸುಸಂದರ್ಭದಲ್ಲಿ ನಮಗಾದಂತಹ ಅನುಭವ ಅಗಾಧವಾದುದು. ಎಲ್ಲಿ ಶ್ರೀ ನಾಗದೇವತೆಯು ಆ ಧರ್ಮದ ಕಲ್ಲುಗಳ ಅಡಿಯಲ್ಲಿ ಸಿಲುಕಿ ಯಾವುದಾದರೂ ಸಮಸ್ಯೆಗಳು ಉದ್ಭವ ಆಗುತ್ತವೋ ಎಂದು ಬಹಳ
ಬಹಳ ಆತಂಕದಿಂದ ನಾವು ಅಂದು ಆ ಧರ್ಮದ ಕಲ್ಲುಗಳನ್ನು ಪ್ರಸ್ತುತ ನಮ್ಮೂರಿನಲ್ಲಿಯೇ ವಾಸವಾಗಿರುವಂತಹ ಈ ಕ್ಷೇತ್ರದ ಧರ್ಮಾತೃ ಭಕ್ತಾದಿ ಸೇವಾಕರ್ತರುಗಳಾದಂತಹ ಕಂಪ್ರೆಸರ್ ಮಿಷಿನನ್ನು ಇಟ್ಟುಕೊಂಡು ತಮ್ಮ ವೃತ್ತಿ ಜೀವನವನ್ನು ಸಾಗಿಸುತ್ತಿರುವಂತಹ ಕೃಷ್ಣಮೂರ್ತಿ ಸರ್ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅವರು ನಮ್ಮ ಬಳಿಯಿಂದ ಸುಮಾರು 15,000 ರೂಗಳನ್ನು ತೆಗೆದುಕೊಂಡು ಆ ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸಿ ಕೊಟ್ಟಿರುತ್ತಾರೆ. ತದನಂತರ ಆ ಧರ್ಮದ ಕಲ್ಲುಗಳನ್ನು ಈ ಕ್ಷೇತ್ರದ ಕಾಂಪೌಂಡ್ಗೆ ಭವಿಷ್ಯದ ದಿನಗಳಲ್ಲಿ ಬಳಸಿಕೊಳ್ಳೋಣವೆಂದು ಅಂದು ನಾವು ಶೇಖರಣೆ ಮಾಡಿ ಇಟ್ಟಿರುತ್ತೇವೆ. ಹೀಗೆ ಅಮ್ಮನವರ ಆಶೀರ್ವಾದಗಳಿಂದ ಸಭಾಭವನದ ನಿರ್ಮಾಣದ ಒಂದು ನೀಲನಕ್ಷೆಯ ಸುತ್ತಳತೆಗೆ ಬೇಕಾದಂತಹ ಒಂದು ಭೂಪ್ರದೇಶವನ್ನು ನನ್ನ ಸಹೋದರರ ಒಂದು ತೀರ್ಮಾನದಿಂದಾಗಿ ಹಾಗೂ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದಗಳಿಂದಾಗಿ ಅಂದು ನಾವು ಆ ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸಲು ಯಶಸ್ವಿಯಾಗಿರುತ್ತೇವೆ. ಹಾಗೆಯೇ ಆ ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸುವಂತಹ ಒಂದು ಸುಸಂದರ್ಭದಲ್ಲಿ ಹಾಗೂ ಭವಿಷ್ಯದಲ್ಲಿ ಸಭಾಭವನವನ್ನು ನಿರ್ಮಾಣ ಮಾಡುವಂತಹ ಒಂದು ಸುಸಂದರ್ಭದಲ್ಲಿ ಸುಮಾರು 30ರಿಂದ 40 ದಿನಗಳ ಕಾಲ ಸುರಿದಂತಹ ಭಾರಿ ಮಳೆಯಿಂದ ಆದಂತಹ ಕೆಲವೊಂದು ಅವಘಡಗಳಿಂದಾಗಿ ನಾವು ಆ ಎರಡೂ ಒಂದು ಅನುಭವದ ಕಲ್ಪನೆಯನ್ನು ಇಟ್ಟುಕೊಂಡು ಒಂದು ಹರಕೆಯನ್ನು ಹೊತ್ತುಕೊಂಡಿರುತ್ತೇವೆ. ಆ ಹರಕೆಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು. ಅಂದು ಸುಮಾರು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ 15,000ಗಳನ್ನು ವಿನಿಯೋಗಿಸಿ ಆ ಧರ್ಮದ ಕಲ್ಲುಗಳನ್ನು ತೆರವುಗೊಳಿಸಲಾಯಿತು. ಸಭಾಭವನದ ಒಂದು ಪಾಯದ ಕೆಲಸವನ್ನು ಆರಂಭಿಸಲಾಯಿತು. ಪ್ರಸ್ತುತ ಈ 137ನೇ ಸುತ್ತಿನ ಪಾದಯಾತ್ರೆ ಸುಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ನಮಗೆ ಸಹಕರಿಸಿ ಜೊತೆಗೂಡಿ ಕೈ ಜೋಡಿಸಿದಂತಹ ಸರ್ವರನ್ನೂ ಸಹ ನೆನೆಯುವಂತಹ ಕೆಲಸವನ್ನು ಈ 137ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಮಾಡುತ್ತಾ ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆ ನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ನಮ್ಮ ನುಡಿಯು ಸ್ವಲ್ಪ ವಿಭಿನ್ನವಾದರೂ ಆಯಾಸದ ಮಾತುಗಳಾದರೂ ನಾನು ಭಾಗಶಃ ಅಂದು ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಯ ವಿವಿಧ ವಿಸ್ತರಣೆಯ ಸಂದರ್ಭದಲ್ಲಿ ಸಹಕರಿಸಿದಂತಹ, ಕೈ ಜೋಡಿಸಿದಂತಹ ಹಾಗೂ ಸೇವೆ ಸಲ್ಲಿಸಿದಂತಹ ಮಹಾನುಭಾವರ ಒಂದು ವಿಚಾರವನ್ನು ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ನೆನೆಯುತ್ತಿದ್ದೇನೆ. ಅಮ್ಮ ತಾಯಿ ಶ್ರೀ ಪಿರಿಯಾಪಟ್ಟಣದಮ್ಮ ತಾಯಿ, ಈ ಕ್ಷೇತ್ರದ ಧರ್ಮ ದೇವತೆ, ಈ ಕ್ಷೇತ್ರದ ಹಾದಿ ದೇವತೆ, ಈ ಕ್ಷೇತ್ರದ ಮೂಲ ದೇವತೆ, ಈ ಕ್ಷೇತ್ರದ ಮಣ್ಣಿನ ಧರ್ಮವನ್ನು ಕಾಪಾಡು ತಾಯೇ, ಕಾಪಾಡು. ಯಾರು ಸಹ ನಾನು ನನ್ನದು ಎಂಬ ಅಹಂಕಾರ ನನಗೂ ಸಹ ಆ ಮಾಯೆ ಆವರಿಸದಂತೆ ಕಾಪಾಡಿ ಆಶೀರ್ವದಿಸು ಮಾತೆ, ಆಶೀರ್ವದಿಸು. ಧರ್ಮ ಜ್ಯೋತಿ ಸದಾ ಕಾಲ ಬೆಳಗುತ್ತಿರಲಿ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.